ವೆಡ್ಡಿಂಗ್ ಆನಿವರ್ಸರಿ ಒಂದು ನಿರ್ಧಾರ. ಅದು ಬರೆದ ಕಥೆಯು ಹೇಗೆ ಹೇಳಿ? ಪಾಟ್ ಮೇಕಿಂಗ್ ಕ್ಲಾಸಿಗೆ ಹಿಂಗಂತ ಮಾಡ್ಬೇಕು. ಬೈ ಬರ್ತು ಬಂದಿದೆ. ಇದೇನಿದು? ನಿಂಗೆ ಯಾರು ಕೇಳಿದ್ರ? ಫುಲ್ ಕಾನ್ಸಂಟ್ರೇಷನ್. ಯಾರು ತುರಿತಾರೆ ಈ ಮನೆಯಲ್ಲಿ? ಇಷ್ಟೇ ಕಣ್ರಿ ಜೀವನ. ಇಡೀ ಒಂದು ವರ್ಷದಲ್ಲಿ ಪದಗಳೇ ಸಿಗ್ತಾ ಇಲ್ಲ. ಪಾಟ್ರಿ ಮೇಕಿಂಗ್ ಒಂದು ಕಲೆ. ತರಕಾರಿ ಕಟ್ ಮಾಡಿದೀನಿ, ಕಾಯಿ ತುರ್ದಿದ್ದೀನಿ. ಅಮೇಸಿಂಗ್. ಓಹೋ ಸೋತೆ ನಾನಾಗ. ಇವತ್ತು ನಾನು ನನ್ನ ಹೇರ್ನ ಸ್ಟೈಲ್ ಮಾಡೋದಕ್ಕೆ ಅಗಾರೋ ಪ್ರೊಫೆಷ್ನಲ್ ಹೇರ್ ಡ್ರೈಯರ್ನ ಯೂಸ್ ಮಾಡ್ತಿದ್ದೀನಿ. ಇದು ನೋಡ್ಲಿಕ್ಕೆ ಮಾತ್ರ ಚಂದ ಅಲ್ಲ, ನನ್ನ ಕೂದಲನ್ನು ತುಂಬ ಚಂದ ಮಾಡ್ತದೆ. ಇದರಲ್ಲಿ ಸ್ಪೆಷಾಲಿಟಿ ಅಂತ ಗೊತ್ತಾ? ಕಾನ್ಸಂಟ್ರೇಟರ್ ನಾಸಲ್, ಕೋಂಬ್ ಅಟ್ಯಾಚ್ಮೆಂಟ್, ಡಿಫ್ಯೂಸರ್ ಅಟ್ಯಾಚ್ಮೆಂಟ್ ಕೂಡ ಇದೆ. ಕಾನ್ಸಂಟ್ರೇಟರ್ ನಾಸಲಲ್ಲಿ ನಿಮಗೆ ಪಾಲಿಶ್ಡ್ ಸ್ಲೀಕ್ ಲುಕ್ ಕೊಟ್ಟರೆ, ಕೋಂಬ್ ಅಟ್ಯಾಚ್ಮೆಂಟಲ್ಲಿ ನಿಮಗೆ ಸ್ಟ್ರೈಟ್ ಗ್ಲಾಸಿ ಫಿನಿಶ್ ಕೂಡ ಕೊಡ್ತದೆ. ನಿಮ್ಮ ಕೂದಲು ಕರ್ಲಿ ಇದ್ದರೆ ಡಿಫ್ಯೂಸರ್ ಅಟ್ಯಾಚ್ಮೆಂಟ್ ನಿಮಗೆ ಇಷ್ಟ ಆಗುತ್ತೆ, ಯಾಕಂದರೆ ಇದು ನಿಮಗೆ ಪರ್ಫೆಕ್ಟ್ ಕರ್ಲ್ಸ್ ಮತ್ತು ವಾಲ್ಯೂಮ್ ಬೌನ್ಸಿ ಲುಕ್ ಕೊಡುತ್ತೆ. ಅಗಾರೋ HT1120 ಎಷ್ಟು ಚೆನ್ನಾಗಿದೆ ಅಂದರೆ ಇದರಲ್ಲಿ 2 ಸ್ಪೀಡ್ ಸೆಟ್ಟಿಂಗ್, 3 ಟೆಂಪರೇಚರ್ ಸೆಟ್ಟಿಂಗ್ ಕೂಡ ಇದೆ. ನಿಮಗೆ ಬೇಕಾದ ಟೆಂಪರೇಚರಲ್ಲಿ ಬೇಕಾದ ಸ್ಪೀಡಲ್ಲಿ ನಿಮ್ಮ ಹೇರ್ಗೆ ಸಖತ್ ಲುಕ್ ಕೊಡ್ಬೋದು. ಇದು 2000 ವಾಟ್ ಮೋಟರ್ ಆಗಿರೋದ್ರಿಂದ ನಿಮ್ಮ ಕೂದಲನ್ನ ಬೇಗ ಸ್ಟೈಲ್ ಮಾಡ್ಬೋದು, ಹಾಗೆ ಬೇಗ ಡ್ರೈ ಮಾಡ್ಬೋದು. ಇದರಲ್ಲಿ 2.5 ಮೀಟರ್ ಲಾಂಗ್ ಕೇಬಲ್ ಕೂಡ ಇರೋದ್ರಿಂದ ನಿಮಗೆ ರೂಮಲ್ಲಿ ಓಡಾಡ್ತಾ ನಿಮ್ಮ ಕೂದಲನ್ನು ಒಣಗಿಸ್ಬೋದು. ನನ್ನ ಹೇರ್ ಸೆಟ್ ಆಯಿತು. ಸೊ ಈ ಪ್ರಾಡಕ್ಟ್ ನಿಮ್ಗೆ ಇಷ್ಟ ಆದರೆ ಈ ಪ್ರಾಡಕ್ಟ್ನ ಲಿಂಕ್ನ ನಮ್ಮ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀವಿ. ಅಲ್ಲಿ ಹೋಗಿ ಲಿಂಕ್ನ ಕ್ಲಿಕ್ ಮಾಡಿ ಈ ಪ್ರಾಡಕ್ಟ್ನ ಬೈ ಮಾಡಿ. ಥ್ಯಾಂಕ್ ಯು. ಹಾಯ್, ಹೆಲೋ, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತು ನಮ್ಮಿಬ್ಬರಿಗೊಂದು ಬ್ಯೂಟಿಫುಲ್ ಆದ ದಿನ. ಮದುವೆ ಆಗಿರೋ ದಿನ. 1 ವರ್ಷ ಆಯ್ತು ಇವತ್ತಿಗೆ. ಸಕ್ಸಸ್ಫುಲಿ ಕಂಪ್ಲೀಟೆಡ್ 1 ಇಯರ್. ಇಷ್ಟನೋ ಕಷ್ಟನೋ ಏನೋ ಗೊತ್ತಿಲ್ಲ, ಇಲ್ಲ ಇಷ್ಟ ಮಾತ್ರ. ಇವತ್ತು ನಮ್ಮ ಫಸ್ಟ್ ಆನಿವರ್ಸರಿ ಆಗಿದ್ರಿಂದ PKಗೆ ನಾನೊಂದು ಸ್ಪೆಷಲ್ ಕೇಕ್ ನ ತಗೊಂಡು ಹೋಗ್ತಾ ಇದ್ದೀನಿ. ತುಂಬಾ ಎಲ್ಲ ಸರ್ಪ್ರೈಸ್ ಪ್ಲಾನ್ ಮಾಡ್ಕೊಂಡಿದೀನಿ, ನೋಡೋಣ ಹೆಂಗೋಗುತ್ತೆ ಅಂತ. ಎಷ್ಟು ಇಷ್ಟ ಆಗುತ್ತೆ PKಗೆ ಅಂತ ಗೊತ್ತಿಲ್ಲ. ಹಾರ್ಟ್ ಶೇಪ್ ಇದು ಒಂದು ಕೇಕ್ ನ ತಗೊಂಡು ಹೋಗ್ತಾ ಇದೀನಿ ಅವಳಿಗೆ. ಪ್ರಾಬ್ಲಿ ಇಷ್ಟ ಆಗುತ್ತೆ ಅವಳಿಗೆ. ಓಕೆ, ಹೋಗೋಣ ಆಗಿದ್ರೆ. ನನ್ನ ಗಂಡ ಪಾಪ ಎಷ್ಟು ಚಂದ ಮನೇನ ಡೆಕೋರೇಟ್ ಮಾಡಿದ್ದಾರೆ. ಆ ನಂತರ ನಂಗೆ ಸನ್ಫ್ಲವರ್ ಇಷ್ಟ ಅಂತ ಹೇಳಿ ಸನ್ಫ್ಲವರ್ ಎತ್ಕೊಂಡ್ ಬಂದಿದ್ದಾರೆ. ಚಾಕ್ಲೇಟ್ಸ್ ಕೊಟ್ರು, ಮತ್ತೆ ಸಾಫ್ಟ್ ಟಾಯ್ಸ್ ಕೊಟ್ರು, ಆ ನಂತರ ಪ್ಲಾಂಟ್ ಕೊಟ್ರು. ವೆರಿ ಕ್ಯೂಟ್ ಗಂಡ ನಂದು. ಮತ್ತೇನು ತಡ, ಕೇಕ್ ಕಟ್ ಮಾಡೋಣ ಅಲ್ವೇ? ಬನ್ನಿ. ನನ್ನ ಹೇಳ್ತೀನಿ, ಇವಾಗ ಸ್ಪೆಷಲ್ ಆಗಿ ಡೆಕೋರೇಟ್ ಮಾಡಿರುವಂತ ಜಾಗಕ್ಕೆ ಕರ್ಕೊಂಡು ಹೋಗ್ತೀನಿ. ನಮ್ಮ ಮನೆ ಹಾಲ್ ಇವಳಿಗೋಸ್ಕರ ಒಂದು ಸ್ಮಾಲ್ ಡೆಕೋರ್ ಮಾಡಿದೀನಿ. ಬನ್ನಿ ಹೋಗೋಣ. ಥ್ಯಾಂಕ್ ಯು. ನಾನು ಪ್ಲಾಂಟ್ ಮಾಡ್ತೀನಿ. ಓಕೆ, ಕೇಕ್ ಕಟ್ ಮಾಡುವ. ಏನಂದರು ಹಾಗೆ ಕುಕ್. Here's a message. Yeah. What message?
ಚಂದ ಉಂಟಾ? ನಿಮ್ಗೆ ಸರ್ಪ್ರೈಸ್ ಎಲ್ಲ ಮತ್ತೆ ಸರ್ಪ್ರೈಸ್ ಅಂದ್ರೆ ಇಲ್ಲಿ ಡಿಯರ್ ಕುಮ್ಮಿ ಫ್ರಮ್ ಮಮ್ಮಿ ತುಂಬಾನೇ ಆಗ್ತದ. ಥ್ಯಾಂಕ್ ಯು ಅಮ್ಮಿ. ಓಕೆ ಬನ್ನಿ ಕೇಕ್ ಕಟ್ ಮಾಡುವ. ಹ್ಯಾಪಿ ಆನಿವರ್ಸರಿ ಸುಖವಾಗಿ ಬಾಳಿ ಬಾಳಿ ಹ್ಯಾಪಿ ಹ್ಯಾಪಿ ಆನಿವರ್ಸರಿ. ಹ್ಯಾಪಿ ಆನಿವರ್ಸರಿ. ಥ್ಯಾಂಕ್ ಯು. ಚೆನ್ನಾಗಿದೆ. ಯಮ್ಮಿ ಯಮ್ಮಿ ಆಗಿದೆ. ಏನ್ ಚೆನ್ನಾಗಿದೆ. ಬರ್ಕೊಂಡು ಅಮಿತ್ ನನಗೆ ಒಳ್ಳೆ ಸರ್ಪ್ರೈಸ್ ಕೊಟ್ಟರು. ನನಗೆ ಸಖತ್ ಖುಷಿ ಆಯಿತು. ನನ್ನ ಲೆಕ್ಕದಲ್ಲಿ ಇವರ ಫೇವ್ರೆಟ್ ಕೋಕೋನಟ್ ಪುಡಿನ್ ಮಾಡ್ತಾ ಇದ್ದೀನಿ ನಾನು. ಇವರಿಗೆ ನಾನು ಕೋಕೋನಟ್ ಪುಡಿನ್ ಮಾಡಿದಾಗೆಲ್ಲ ತುಂಬ ಇಷ್ಟಪಟ್ಟು ಖುಷಿಪಟ್ಟು ತಿಂತಾರೆ. ಸೊ ಅದಕ್ಕೋಸ್ಕರ ಇವರಿಗೋಸ್ಕರ ಕೋಕೋನಟ್ ಪುಡಿನ್ ಮಾಡ್ತಾ ಇದ್ದೀನಿ. ಕೋಕೋನಟ್ ಪುಡಿಂಗ್ ಮಾಡೋಕ್ಕೆ ಬೇಕಾಗಿರೋ ಮೈನ್ ಇಂಗ್ರೀಡಿಯೆಂಟ್ ಏನಂದರೆ ತೆಂಗಿನಕಾಯಿ. ನನಗೆ ತೆಂಗಿನಕಾಯಿ ತುರಿಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಯಾರು ತುರಿತಾರೆ ಈ ಮನೆಯಲ್ಲಿ? ನೀವೇ. ಇಷ್ಟೇ ಕಣ್ರಿ ಜೀವನ. ಬರೆದ ಕಥೆಯು ನನಗಾಗಿ ಬಂದ ಹೃಯತೆಯು ಕಾಯಿ ತುರಿಯುವುದು ಏನು ಹರಿಯಲಾರದೆ ಹೋದೆನು. ಕರೆಕ್ಟ್ ಕೂತ್ಕೊಂಡು ತುರೀರಿ. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ಅದಕ್ಕೆ ಅದರದ್ದೇ ಆದಂಥ ಶೈಲಿ ಇದೆ, ಅದರದ್ದೇ ಆದಂಥ ಒಂದು ವಿಧಾನ ಇದೆ. ಅದನ್ನು ನಾವು ಪಾಲಿಸಬೇಕು. ಸೂಪರ್ ಫಾಸ್ಟ್. ಬರೋ ತಿಂಗಳು ಕಾಯಿ ಹೇಗೆ ತುರಿಬೇಕಂತ ಹೊಸ ಎಲ್ಲ ಗಂಡಂದರಿಗೆ ಕೋರ್ಸ್ ಮಾಡ್ತಾ ಇದ್ದೀನಿ. ಇಟ್ಸ್ ಜಸ್ಟ್ ವೀಕೆಂಡ್ ಕ್ಲಾಸ್. ಯು ಕ್ಯಾನ್ ಜಾಯಿನ್. ಅಮೌಂಟ್ ಎಲ್ಲ ನಾನು ಹೇಳ್ತೀನಿ ಇಷ್ಟು ಅಂತ, ಬಂದು ಜಾಯ್ನ್ ಆಗ್ಬೋದು. ಕಾಯಿ ತುರಿಯೋದು, ಆಮೇಲೆ ತರಕಾರಿ ಎಲ್ಲ ಹೇಗೆ ಹೆಚ್ಚಬೇಕು, ಆಮೇಲೆ ಒಗ್ಗರಣೆ, ಚಟ್ನಿ ಹೆಂಡತಿ ಮಾಡ್ತಾರೆ, ಒಗ್ಗರಣೆ ನಾವು ಹಾಕಬೇಕು. ಕೆಲವೊಂದು ಅಗತ್ಯ ಒಂದು ಏನು ಕೆಲಸ ಕಾರ್ಯಗಳಿರ್ತವೆ ಗಂಡ ಹೆಂಡತಿ ಮಧ್ಯ, ಅದನ್ನೆಲ್ಲ ನಾನು ಕೋಚಿಂಗ್ ಕ್ಲಾಸ್ ಕೊಡೋಣ ಅಂತಿದ್ದೀನಿ, ವೀಕೆಂಡ್ ಕ್ಲಾಸ್. ಸೊ ಎಲ್ಲರೂ ಬಂದು ಜಾಯ್ನ್ ಆಗ್ಬೋದು. ತುಂಬ ಅಂದರೆ ತುಂಬ ಯೂಸ್ ಆಗುತ್ತೆ ನಿಮಗೆ. ನಾವೀಗ ಒಂದು ತೆಂಗಿನಕಾಯಿ ತಗೊಂಡಿದ್ದೇವೆ. ನಾವು ಈಗ ಅದನ್ನು ತುರಿಯೋದಲ್ಲ ಎಂತ ಮಾಡಬೇಕು, ಮಿಕ್ಸಿ ಮಾಡಬೇಕು. ಮಿಕ್ಸಿಗೆ ಹಾಕ್ಬೇಕು ಮಾರೈತಿ. ಅದೇ ಮಿಕ್ಸಿಗೆ ಹಾಕಬೇಕು. ಫುಲ್ ಸಣ್ಣಕ್ಕೆ ಇದು ಮಾಡಬೇಕು. ಎಂತ ರೂಢಿ ಮಾಡಬೇಕು. ನನಗೆ ಎಂತಕ್ಕೆ ಇದು ಸಿಕ್ತಿಲ್ಲ, ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು. ಇದು ಫುಲ್ ಸಾಫ್ಟ್ ಆಗಿ ಗ್ರೈಂಡ್ ಮಾಡಬೇಕು. ಎಳ್ನೀರು ಹಾಕೋದಿಲ್ಲ ಅದಕ್ಕೆ? ಹೌದು, ಹಾಕ್ತೇನೆ. ನಾವೀಗ ಕಡಿವಾಗ ನೀರು ಹಾಕಿ ರುಬ್ಬಿಕೊಳ್ಬಾರ್ದು, ನಾವು ಎಳ್ನೀರು ಹಾಕಿ ರುಬ್ಬಿಕೊಳ್ಬೇಕು. ಆಗ ಕೋಕೋನಟ್ ಫ್ಲೇವರ್ ಇನ್ನೂ ಚಂದಕ್ಕೆ ಬರ್ತದೆ. ನಾವು ತಗೊಂಡಿರೋ ಎಳ್ನೀರನ್ನ, ಅಂದರೆ ಒಂದು ಎಳ್ನೀರು ತಗೊಂಡಿದ್ದೇನೆ, ಅದನ್ನು ಇದಕ್ಕೆ ಮಿಕ್ಸ್ ಮಾಡಬೇಕು. ಆಮೇಲೆ ಲಿಡ್ಡನ್ನು ಕ್ಲೋಸ್ ಮಾಡಬೇಕು, ರೂಢಿ ಮಾಡಬೇಕು. ಒಂದು ಎಳ್ನೀರು ತಗೊಳ್ಬೇಕು, ಒಂದು ತೆಂಗಿನಕಾಯಿದು ಹಾಲು ತೆಗಿಬೇಕು, ಅದನ್ನ ಚಂದ ವೈಟ್ ಬಟ್ಟೆಯಲ್ಲಿ ಸೋಸಿ ತೆಗಿಬೇಕು. ಆ ನಂತರ ನಾವು 2 ಎಳ್ನೀರು ಏನ್ ಯೂಸ್ ಮಾಡಿದೀವಿ ಅದರದ್ದು ಗಂಜಿ ತೆಗಿಬೇಕು. ಅದನ್ನು ಸಹ ಹಾಕಿದ್ರೆ ಒಳ್ಳೆ ರುಚಿ ಆಗ್ತದೆ. ಫಸ್ಟ್ ಬಾಣ್ಲೆ ಇಡ್ಬೇಕು. ಆ ನಂತರ ಒಂದು ತೆಂಗಿನಕಾಯಿಯ ಹಾಲನ್ನು ಅದಕ್ಕೆ ಹಾಕ್ಬೇಕು, ಹಾಕಿ ಚೈ ಮಾಡಬೇಕು, ಅಷ್ಟೇ, ಮುಗೀತು. ಆದ್ರೆ ನಾವೇನು ಕಡ್ದಿದ್ದೇವೆ ಅದರಲ್ಲಿ ಸ್ವಲ್ಪ ಹಾಲನ್ನು ತೆಗೆದಿಡ್ಬೇಕು. ಓಕೆ ಮೇಡಮ್, ಆಯ್ತಾ. ಮತ್ತೆ ಒಂದು ಎಳ್ನೀರನ್ನು ಹಾಕಬೇಕು, ಆಯ್ತಾ. ಓಕೆ. ಆ ನಂತರ ಫುಲ್ ಫ್ಲೇಮ್ ಇಟ್ಟು ತಿರುಗಿಸ್ಬೇಕು. ಇದೆಷ್ಟು ಹೊತ್ತು ತಿರ್ಸ್ಬೇಕು? ಎಲ್ಲಿವರೆಗೆ ಅದು ಚಂದ ಕುದ್ದು ಗಟ್ಟಿ ಆಗುತ್ತೋ ಅಲ್ಲಿವರೆಗೆ ತಿರುಗಿಸ್ಬೇಕು. ಈಗ ತೆಂಗಿನ ಹಾಲಿಗೆ ಕಾರ್ನ್ ಫ್ಲೋರ್ ಮಿಕ್ಸ್ ಮಾಡಿ ಇಟ್ಟದ್ದು, ಇದನ್ನ ನಾವು ಸೀಕ್ರೆಟ್ ಇಂಗ್ರೀಡಿಯೆಂಟ್ ಇದಕ್ಕೆ ಆಡ್ ಮಾಡಬೇಕು. ಇದು ಯಾಕೆ ಹಾಕೋದೇಳು? ಯಾಕಂದ್ರೆ ಪುಡಿನ್ ಗಟ್ಟಿ ಆಗ್ಬೇಕು, ಅದಕ್ಕೆ. ಗೊತ್ತುಂಟಲ್ಲ, ನಾನು ಹೇಳಿಕೊಟ್ಟಿದ್ದು.
ಕೊಕೊನಟ್ ಪುಡಿಂಗ್ ಮಾಡೋದು ತುಂಬ ಈಸಿ. ಹಿಂಗಂತ ಮಾಡ್ಬೇಕು ಕೊಕೊನಟ್ ಪುಡಿಂಗ್. ಹಿಂಗೆ ಹೆಂಗೆ ಹಿಂಗೆ 2 ನಿಮಿಷ ಕಾಯಿ ತುರಿಯೋದು, ಕಾಯಿ ಹಾಲು ತೆಗಿ. 2 ನಿಮಿಷ? ನೀವು ಕಾಯಿ ತುರಿಲಿಕ್ಕೇನೆ 10 ನಿಮಿಷ ತಗೊಂಡಿದ್ದೀರಿ. ನಿಂಗೆ ಯಾರು ಕೇಳಿದ್ರ? ಬಟ್ ನೀವಲ್ಲಿ ಸುಳ್ಳು ಹೇಳ್ತಿದ್ರಲ್ಲ. 2 minutes. ನಾನು ಅವಾಗ ಎಂತ ಹೇಳು, ಗ್ರೇಡೆಡ್ ಕೊಕೊನಟ್ ತರ್ತಿದ್ದೆ. ಅದಲ್ಲಿ ಗ್ರೇಡೆಡ್ ಕೋಕೋನಟ್ ಅಲ್ಲಿ ಹಾಲೇ ಬರುದಿಲ್ಲ. ನಾನು ಹಾಲು ಹಾಕ್ತಿದ್ದೆ. ನೀವು ಒಳ್ಳೆ ಟೇಸ್ಟ್ ಬರ್ಬೇಕಂದ್ರೆ ತೆಂಗಿನಕಾಯಿ ಯೂಸ್ ಮಾಡಿ. ಕೆಲವರು ತೆಂಗಿನ ಹಾಲು ಯೂಸ್ ಮಾಡಿ ಮಾಡ್ತಾರೆ. ತೆಂಗಿನ ಹಾಲು ಹಾಕಿ ಮಾಡ್ತಾರೆ. ನೀವು ತೆಂಗಿನಕಾಯಿಯನ್ನೇ ತೆಗೆದು ಮಾಡಿದ್ರೆ ಭಾರಿ ಟೇಸ್ಟ್ ಆಗ್ತದೆ. ವಿಷಯ ಅಂತ ಗೊತ್ತಾ, ನೀ ಎಂತ ಬೇಕಾದ್ರೂ ಹಾಕು, ಮೇನ್ ಇಂಗ್ರೀಡಿಯೆಂಟ್ ಅಂತ ಹೇಳೋದಕ್ಕೆ ಎಂತ? ಪ್ರೀತಿ. ಆ ಪ್ರೀತಿಯಿಂದ ಮಾಡೋರು ಯಾವ ಅಡ್ಗೆನೂ ಸೂಪರ್ ಆಗುತ್ತೆ ಕಣ್ರಿ. ಏನ್ ಹೇಳ್ತೀರಾ? ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಈಗ ಸಕ್ಕರೆಯನ್ನು ಆಡ್ ಮಾಡಬೇಕು. ನಿಮ್ಮ ರುಚಿಗೆ ಅನುಗುಣವಾಗಿ ಸಕ್ಕರೆಯನ್ನು ಹಾಕಿಕೊಳ್ಬಹುದು. ಉಪ್ಪು ಬೇಡ, ಬೆಲ್ಲ ಬೇಡ, ಸಕ್ಕರೆ ಹಾಕಿದ್ದೀರಲ್ಲ. ವಿಷಯ ಅಂತ ಹೇಳು, ಲಾಸ್ಟಿಗೆ ಅದಕ್ಕಿಂತ ಹಾಕ್ಬೇಕಲ್ಲ, ಎಂತ? ಒಂದು ಬ್ಯಾಡಿಗೆ ಮೆಣಸಿದ್ದು ಒಗ್ಗರಣೆ ಕೊಟ್ಟರು ಉಂಟಲ್ಲ, ಏನು ಹಾ ಅಂತ? ಹೌದು, ಖಾರ ಆಗ್ತದೆ, ಅದಕ್ಕೆ ಹಾ. ಸೂಪರ್. ಕೊಕೊನಟ್ ಪುಡ್ಡಿಂಗಿಗೆ ಕೊಕೊನಟ್ ಪುಡ್ಡಿಂಗಿಗೆ ಲಾಸ್ಟಿಗೆ ಒಂದು ಬೆಳ್ಳುಳ್ಳಿ, ಆಮೇಲೆ ಕರಿಬೇವು, ಆಮೇಲೆ ಒಂದು ಬ್ಯಾಡಿಗೆ ಮೆಣಸು ಹಾಕಿ ಜೀರಿಗೆ ಹಿಂಗು ಹಾಕಿ ಒಂದು ಒಗ್ಗರಣೆ ಕೊಟ್ಟು ನೋಡಿ, ಆಮೇಲೆ ನಂಗೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಹೇಗಾಗುತ್ತೆ ಅಂತ, ಆಯ್ತಾ? ಟೇಸ್ಟ್ ಹೇಗಿರುತ್ತೆ ಅಂತ ಖಂಡಿತವಾಗ್ಲೂ ನೀವು ಹೆಸಿಟೇಟ್ ಮಾಡಬೇಡಿ, ಕಮೆಂಟ್ ಬಾಕ್ಸ್ ಅಲ್ಲಿ ಹೇಳಿ, ಆಯ್ತಾ? ಇದು ನಿಲ್ಸ್ಲಿಕ್ಕೆ ಇಲ್ಲ ಏನೋ ಅಲ್ಲ, ತಿರ್ಸ್ತಾ ಇರ್ಬೇಕು. ಅದು ಗಂಟಾಗುತ್ತೆ, ಇಲ್ಲ ಅಂದ್ರೆ ಅದಕ್ಕೆ ತಿರುಗಿಸ್ತಾ ಇದ್ರೆ ಒಳ್ಳೆ ಆಗ್ತದೆ. ವಿಷಯ ಅಂತಂದ್ರೆ ಎಲ್ಲ ಹೆಂಡತಿಯರಿಗೊಂದು ಕಿವಿ ಮಾತು, ಗಂಡ ನಿಮ್ ಮಾತು ಕೇಳ್ತಿಲ್ಲ ಅಂತ ಹೇಳಿದ್ರೆ ಕೋಕೋನಟ್ ಪುಡಿಂಗ್ ಮಾಡಕ್ ಶುರು ಮಾಡ್ಬಿಡಿ. ಅವ್ರಿಗೆ ಹಿಂಗೆ ಈ ಸೌಟ್ ತಿರ್ಸಕ್ ಕೊಟ್ಬಿಡಿ, ಆಚೆ ಈಚೆ ಹೋಗಂಗಿಲ್ಲ, ಅಲ್ಲೇ ಇರ್ತಾರೆ. ಅದ್ಯಾರ ನಗು ಹೇಳಿ? ಯಾರದು? ಗ್ಲೋಬಲ್ ಕನ್ನಡಿಗ. ಫುಲ್ ಗಟ್ಟಿ ಆಯ್ತು ಈಗ. ಯಾ ಇದಾದ್ಮೇಲೆ ಬೌಲಿಗೆ ಒಳಗೆ ಗಂಜಿ, ಹೊರಗಡೆ ತುಪ್ಪದ ಗ್ರೀಸಿಂಗ್ ಹಾಕಿ ಇದನ್ನೀಗ ಸುರಿದ್ರೆ ಕೋಕೋನಟ್ ಪುಡಿಂಗ್ ರೆಡಿ. ಈ ತರ ಕನ್ಸಿಸ್ಟೆನ್ಸಿ ಇರಬೇಕು. ಸೂಪರ್. ಬ್ರೇಕ್ ಆಗಬಾರ್ದು, ಮತ್ತೆ ಗಂಟು ಕಟ್ಟಬಾರ್ದು. ಯಾರಿದು ಕಾಯಿ ತುರ್ದಿದ್ದು? ಸಾಕಾಗಿ ತುರ್ದಿಯಾರ ಮಾತ್ರ, ಅಮೇಝಿಂಗ್ ಕಾಯಿ ತುರ್ದಿದ್ದಾರೆ. ಏನು ಗಂಟು ಸಿಕ್ತಿಲ್ಲ, ಗಂಟೆ ಸಿಕ್ತಿಲ್ಲ. ಕಾಯಿ ತುರ್ದಿದ್ದು ಬಾರಿ ಚಂದ ಗಂಡ ತುರ್ದಿದ್ದಲ್ಲ, ಅದಕ್ಕೆ ಗಂಟು ಸಿಕ್ತಿಲ್ಲ. ಯಾರಿಗೆ ಅರ್ಥ ಆಯ್ತು ದೇವ್ರೇ ಗೊತ್ತಿಲ್ಲ. ರೆಡಿ. ಒಂದು ಒಗ್ಗರಣೆ ಕೊಟ್ರೆ, ಒಗ್ಗರಣೆ ಇಲ್ಲ ಇದಕ್ಕೆ, ಸ್ವೀಟ್. ಫ್ಲೇಮ್ ಆಫ್ ಮಾಡಿಕೊಂಡು ಈ ತರ ಚಂದದ ಬೌಲಿಗೆ ಹೀಗೆ ಹೊಯ್ಬೇಕು. ಮತ್ತೆ ಮಧ್ಯ ಮಧ್ಯದಲ್ಲಿ ಸ್ವಲ್ಪ ಇದನ್ನ ಮಾಡಬೇಕು. ಆನಂತರ ಮತ್ತೆ ಹೊಯ್ಬೇಕು. ಇದನ್ನ ಫ್ರಿಡ್ಜ್ ಅಲ್ಲಿ ಇಡಬೇಕು. ಆಮೇಲೆ ಇದು ಗಟ್ಟಿ ಆದ ನಂತರ ಫ್ರಿಡ್ಜ್ ಇಂದ ತಕೊಂಡು ತಿನ್ಬೇಕು. ಅಮ್ಮಿಯ ಇಷ್ಟದ ಪುಡಿಂಗ್ ರೆಡಿ. ಎಷ್ಟೊತ್ತಿರ್ಬೇಕು ಇನ್ನೀಗ? ಗಟ್ಟಿ ಆಗೋವರೆಗೆ. ಗಟ್ಟಿ ಆಗ್ಲಿಕ್ಕೆ ಎಷ್ಟೊತ್ತು ಬೇಕು ಅದೆಲ್ಲ ಹೇಳು. ನಂಗೆ ಗೊತ್ತಿಲ್ಲ ಅದು ಎಷ್ಟೊತ್ತು ಅಂತ. ನಾನು ಮೆಲ್ಲ ಮುಟ್ಟಿ ನೋಡುದು, ಯಾವಾಗ ಗಟ್ಟಿ ಆಗ್ತದ ಅವಾಗ ಹೋಗಿ ತಿನ್ನೋದು. ಹೇಳಿ. ಈಗ ನಮ್ದು ಇವತ್ತು ಆನಿವರ್ಸರಿ ಅಲ್ಲ, ಇಡೀ 1 ವರ್ಷದಲ್ಲಿ ನೀವೇನ್ ಮಾಡಿದೀರಾ? ನಿಮ್ಗೆ ಏನೇನ್ ಅನ್ಸ್ತು? ತುಂಬಾ ಇದೆ. ತರಕಾರಿ ಕಟ್ ಮಾಡಿದೀನಿ, ಆಮೇಲೆ ಕಾಯಿ ತುರ್ದಿದ್ದೀನಿ, ಆಮೇಲೆ ಅಡುಗೆ ಮಾಡಿದೀನಿ, ತಿಂಡಿ ಮಾಡಿದೀನಿ, ಮನೆ ಗುಡ್ಸಿದೀನಿ, ಮನೆ ಒರೆಸಿದೀನಿ, ಆಮೇಲೆ ಕೇಳ್ದಾಗ ಹಣ್ಣು ಹಂಪ್ಲು ಎಲ್ಲ ತಂದ್ಕೊಟ್ಟಿದೀನಿ. ಅದ್ರಲ್ಲೇ 1 ವರ್ಷ ಹೋಯ್ತಾ ನಿಮ್ದು? ಬರೀ ಒಂದು ದಿನ ಗುಡಿಸ್ಲಿಲ್ಲ, ಒಂದಿನ ಒರೆಸ್ಲಿಲ್ಲ. ಅಂದ್ರೆ ಗುಡ್ಸೋದನ್ನೆಲ್ಲ ಮಾನಿಟರ್ ಮಾಡ್ತಿದ್ದೆ ಅಂತ ಹೇಳಿ ಕೆಲಸದವ್ರು ಬರ್ತಿದ್ರಲ್ಲ, ಅವರೆಲ್ಲ ಚೆನ್ನಾಗಿ ಗುಡಿಸ್ತಿದಾರ, ನೀಟಾಗಿ ಪಾತ್ರೆ ಎಲ್ಲ ತೊಳಿತಿದಾರ, ಇದೆಲ್ಲ ನೋಡ್ಬೇಡ, ಇದೆಲ್ಲ ಕೆಲಸ. ಮತ್ತೆ ನಂದು 1 ಇಯರ್ ಹೆಂಗ್ ಹೋಯ್ತು? ಜಾಲಿ ಜಾಲಿ ಜಾಲಿ. ಹೌದು, ಬರೀ ಮನೆ ಕ್ಲೀನ್ ಮಾಡೋದ್ರಲ್ಲಿ, ನಿಮ್ಮ ಬಟ್ಟೆ ಮಡ್ಚೋದ್ರಲ್ಲಿ, ನಿಮ್ಮ ಕಾಚ ತೊಳೆಯೋದ್ರಲ್ಲೇ 1 ವರ್ಷ ಹೋಯ್ತು ನಂದು. ಬೇಕಿತ್ತ ಇದು ಹೇಳುದು? ಬ್ಯಾಡ, ಕಟ್ ಮಾಡಿ. ಎಲ್ಲ ಮಾಡಲ್ಲ ಅಂತಂದು ಹೇಳ್ತೀನಿ ಅಲ್ರಿ. ಬೇಡ. ಆಕ್ಚುಲ್ ಆಗಿ ಹೇಳ್ಬೇಕಂದ್ರೆ 1 ವರ್ಷ ಕಳೆದಿದ್ದೆ ಗೊತ್ತಾಗಿಲ್ಲ.
ತುಂಬಾ ಜಾಲಿಯಾಗಿ ಖುಷಿಯಾಗಿ ಹೆಂಗ್ 1 ವರ್ಷ ಹೋಯ್ತು ಸತ್ಯವಾಗ್ಲೂ ಗೊತ್ತಿಲ್ಲ. ಇನ್ನು 100 ವರ್ಷಗಳ ಕಾಲ. ನಾವು 3 ವರ್ಷ ಆಯ್ತು ಸಿಕ್ಕಿ. ಸಿಕ್ಕಿ 3 ವರ್ಷ, ಮದುವೆ ಆಗಿ ಗಂಟಾಕಿ 1 ವರ್ಷ ಆಯ್ತಲ್ಲ ಮಾರಿಟಿ. ನಿಮಗೆ ನೆನಪಿದ್ಯಾ ನಾವು ಮದ್ವೆ ಆದ್ದು? ಹೌದು. ಅದು ಹೇಗೆ ನೆನ್ಪೋಗ್ಲಿಕ್ಕೆ ಆಗ್ತದಾ? ಅಂದ್ರೆ ನಿಮ್ಗೆ ಏನ್ ಇಷ್ಟ? ನಂಗೆ ಊಟ ಇಷ್ಟ, ಮದ್ವೆ ಎಲ್ಲ ಎಲ್ಲದೂ ಇಷ್ಟ. ಸಿ ಈಚ್ ಅಂಡ್ ಎವ್ರಿ ಫೇಸ್ ಇಸ್ ಅ ಲರ್ನಿಂಗ್ ಫೇಸ್ ಮದುವೆಯಲ್ಲಿ. ಯಾಕಂದ್ರೆ ಒಂದಾದ್ಮೇಲೆ ಇನ್ನೊಂದ್ ಏನೋ ಕಲೀಲಿಕ್ಕೆ ಬರುತ್ತೆ, ಅದಾದ ತಕ್ಷಣ ಇನ್ನೊಂದ್ ಏನೋ. ಅದೇ ಕಾಯಿ ತುರಿಲಿಕ್ಕೆ ಕಲಿಬೇಕಾಗುತ್ತೆ, ಮತ್ತೊಮ್ಮೆ ತರಕಾರಿ ಕಟ್ ಮಾಡ್ಲಿಕ್ಕೆ ಏನೋ ಒಂದಿರುತ್ತೆ. ಬಟ್ ಇವರು ತುಂಬಾ ಒಳ್ಳೆ ಗಂಡ. ನಂಗೆ ಏನು ಕಷ್ಟ ಕೊಡಲ್ಲ. ಇವನ್ ಕಿಚನ್ಗೆ ನಾನು 5 ನಿಮಿಷ ಎಂತಾರು ಒಂದು ಕಾಫಿ ಮಾಡ್ಲಿಕ್ಕೆ ಹೋದ್ರು ಸಕ್ಕರೆ ಹಾಕ್ಲಾ, ನಾನೇ ಕಾಫಿ ಹಾಕ್ಲಾ ಅಂತ ಹೇಳಿ ಬರ್ತಾನೆ ಇರ್ತಾರೆ. ಆಮೇಲೆ ನಾನು ಇದುವರೆಗೆ ಒಬ್ಳೆ ಅಡಿಗೆ ಮಾಡಿದ್ದು ಅಂತ ಸಹ ಇಲ್ಲ. ಪ್ರತಿ ಸಲ ಅಡಿಗೆ ಮಾಡ್ಬೇಕಾದ್ರೂ ತರಕಾರಿ ಕಟ್ ಮಾಡ್ತಾರೆ. ಅಂದ್ರೆ ಉಪದ್ರನೇ ಆದ್ರೆ ಹೆಲ್ಪ್ ಮಾಡೋ ಒಂದು ಮನಸ್ಥಿತಿ ಇದೆ ನಂಗೆ. ನಿಮ್ಮಲ್ಲಿ ಅದಿಷ್ಟ, ನಿಮ್ಗೆ ನನ್ನಲ್ಲಿ ಏನಿಷ್ಟ? ಇದು ಅಡಿಗೆ ಮಾಡ್ತೀಯಲ್ಲ ಅದಿಷ್ಟ. ಆಕ್ಚುಲಿ ಹೇಳ್ಬೇಕಂದ್ರೆ ನಿನ್ನ ಅಡಿಗೆ ತುಂಬಾ ಇಷ್ಟ. ನನಗೆ ಬ್ಯೂಟಿಫುಲ್ ಅಡಿಗೆ ಮಾಡ್ತೀಯ. ಸತ್ಯ ಹೋಗ್ಲು. ಅಡಿಗೆಗೋಸ್ಕರ ನೀವು ನನ್ನ ಮದುವೆ ಆಗಿದ್ದ? ಮನೆ ಕೆಲಸ ತುಂಬಾ ಚಂದ ಮಾಡ್ತೀಯಲ್ಲ. ಲೈಫ್ ಟೈಮ್ ನಾನು ಮೆಂಬರ್ಶಿಪ್ ತಗೊಂಡಿದ್ದೀನಿ. ಅಲ್ಲ, ಅದ್ ಬಿಟ್ಟು ಏನು ಇಷ್ಟ? ನಿಮ್ ನಗು ಇಷ್ಟ. ಈಗ ಆಡಿಯನ್ಸ್ ಹೇಳ್ತಾರೆ ಖರಾಬಾಗಿ ನಗ್ತಾಳೆ, ನೀವು ನಗು ಇಷ್ಟ ಅಂತ ಹೇಳ್ತಾರೆ. ಮತ್ತೆ ನೀನ್ ಆಸ್ ಎ ಹ್ಯೂಮನ್ ಬೀಯಿಂಗ್ ತುಂಬಾ ಇಷ್ಟ ಆಗಿದೆ. ಏನು ತುಂಬಾ ಚಂದ ಹೊಂದ್ಕೊಂಡು ಹೋಗ್ತೀಯ. ಆನ್ಸರ್ ಗೊತ್ತಿಲ್ಲ, ಬರೀ ಕಿಸ್ಸಲ್ಲಿ ಮ್ಯಾನೇಜ್ ಮಾಡ್ತಾ ಇದ್ದೀರಾ ಅವಾಗಿಂದ. ಮಾತು ಗೊತ್ತಿಲ್ಲ ಸಾಕು. ಪುಡಿಂಗ್ ಏನಾಯ್ತು ಅಂತ ನೋಡುವೆ. ಇಷ್ಟೊತ್ತಿಗೆ ಗಟ್ಟಿಯಾಗಿ ಸೂಪರ್ ಆಗಿರುತ್ತೆ ತಿನ್ನಕ್ಕೆ. ಬನ್ನಿ ಬಾರ್ಸೋಣ. ಯಮ್ಮಿ ಕೋಕೋನಟ್ ಪುಡಿಂಗ್ ರೆಡಿ. ಟೇಸ್ಟ್ ಮಾಡ್ತೀನಿ ಹೆಂಗಿದೆ ನೋಡೋಣ. ಶೇಪ್ ಎಲ್ಲ ಸಕ್ಕದಾಗಿ ಬಂದಿದೆ. ಶೇಪ್ ಆಕ್ಚುಲಿ ಕಟ್ ಆಗಿದೆ, ನಾನು ಗಟ್ಟಿಯಾಗಿ ಹೊರಕ್ಕೆ ಆಗ್ಲಿಲ್ಲ. ಓಹೋ ಸತ್ಯ ಸಕ್ಕದಾಗಿದೆ. ಸಾಫ್ಟ್ ಆಗಿದೆ, ತುಂಬಾ ಸಾಫ್ಟ್ ಇದೆ, ತುಂಬಾ ಚೆನ್ನಾಗಿ ಕರತ್ತುಂಟು ಬಾಯಲ್ಲಿಟ್ರೆ. ಇನ್ನು ಇದಾಕಿದೆ ನೋಡು ಗಂಜಿ ಮಧ್ಯೆಯಲ್ಲಿ ಹಾಗೆ ಸಿಕ್ತುಂಟು. ಮಧ್ಯೆ ಕುಟುಂಬ ಥರ ತಿನ್ಬೋದು. ತುಂಬ ಚೆಂದಾಗಿದೆ. ಕೋಕೋನಟ್ ಪುಡಿಂಗ್ನ ಮಾಡೋದು ಹೇಗಂತ ನನ್ನ ಹೆಂಡತಿ ತೋರಿಸಿದಾಳ್ತಾನೆ. ನೀವು ನಿಮ್ಮ ಮನೆಯಲ್ಲಿ ಕೋಕೋನಟ್ ಪುಡಿಂಗ್ ಮಾಡಿ ಟೇಸ್ಟ್ ನೋಡಿ. ವೆರಿ ಸಿಂಪಲ್, ತುಂಬ ಬೇಗ ಮಾಡ್ಬೋದು, ಹಂಗೇನು ಚೆನ್ನಾಗಿರುತ್ತೆ. ನಂಗೆ ಜಾಸ್ತಿ ಮಾತಾಡ್ಲಿಕ್ಕೆ ಇಷ್ಟ ಇಲ್ಲ, ತಿನ್ನೋದ್ರಲ್ಲಿ ಬ್ಯುಸಿ ಇದ್ದೇನೆ. ಇವಾಗ ನಾವು ಬಂದಿದ್ದೀವಿ ಪಾಟ್ ಮೇಕಿಂಗ್ ಕ್ಲಾಸಿಗೆ. ಏನೋ ಒಂದು ಹೊಸದಿರ್ಲಿ ಅಂತ ಹೇಳ್ಕೊಂಡು ನಮ್ಮ ಆನಿವರ್ಸರಿಗೆ ಒಂದು ಹೊಸ ಸ್ಕಿಲ್ ಕಲಿಯೋಣ ಅಂತ ಹೇಳಿ ನಾವು 2 hours ಕ್ಲಾಸ್ ಇದು. ಹೌದು, ಇಲ್ಲಿ ಪಾಟ್ ಮೇಕಿಂಗ್, ಸೆರಾಮಿಕ್ ಪಾಟ್ ಮೇಕಿಂಗ್, ಮಡ್ ಪಾಟ್ ಮೇಕಿಂಗ್ ಇದನ್ನೆಲ್ಲ ಹೇಳ್ಕೊಡ್ತಾರೆ. ತುಂಬಾ ಚೆನ್ನಾಗಿದೆ ಈ ಜಾಗ. ನಾವು ನಮ್ಮ ಆನಿವರ್ಸರಿ ಹೊತ್ತು ಒಂದು ಹೊಸ ಸ್ಕಿಲ್ ನ ಕಲಿತಾ ಇದ್ದೀವಿ. ಎಸ್, ಈ ಪಾಟ್ ಮೇಕಿಂಗ್ ನಿಮ್ಗೂ ತೋರಿಸ್ತೀವಿ. ಹೇಗಿದೆ? ಕಾನ್ಸಂಟ್ರೇಷನ್ ಮೇಲೆ ಕಾನ್ಸಂಟ್ರೇಷನ್, ಫುಲ್ ಕಾನ್ಸಂಟ್ರೇಷನ್. Wherever you're going wrong, just call me, okay, that time. If you think that it's not, I'll show you that. Don't have any problem. ಹೇಗೆ ಮಾಡ್ತಿದ್ದೀರಿ? ಸೂಪರ್. ಇದೆಲ್ಲ ಅಭ್ಯಾಸ ಉಂಟಲ್ಲ ನನಗೆ. See the base there. First thing is knock your elbows. Okay. Second thing is the top part. Huh. It's little thick, right? If you see from outside, Yeah. you will feel that the top is little thick. Okay. The base, right? Yeah. So you need to feel the clay. Don't apply pressure. Just feel where it's thick, where it's thin. Okay. Accordingly, apply pressure and make it even into it. Okay. But elbow down. ಯಾ, ಪಾಟ್ರಿ ಮೇಕಿಂಗ್ ಒಂದು ಕಲೆ, ಇದು ಎಲ್ರಿಗೂ ಇರಲ್ಲ. ನನಗೆ ಹುಡ್ತಾ ಬರುತ್ತೆ ಬಂದಿದೆ. ತುಂಬ ಗ್ಯಾಪ್ ಆದಮೇಲೆ ಮತ್ತೆ ಮಾಡ್ತೀನಲ್ಲ, ಬಟ್ ಓಕೆ ಚೆನ್ನಾಗಿ ಬರ್ತಾ ಇದೆ. ಮನೇಲಿ ಒಂದು ಚಹಾ ಕುಡಿಯೋ ಗ್ಲಾಸ್ ಇರಲಿಲ್ಲ, ಅದಕ್ಕೆ ಒಂದು ಚಹಾ ಗ್ಲಾಸ್ ಒಂದು ಮಾಡ್ತಿದ್ದೆ. ಇದೆಲ್ಲ ಅಂದರೆ ಬೇಸಿಕ್ಸ್, ಮೊದಲು ಮಾಡ್ತಿದ್ನಲ್ಲ. ಪ್ರಿಯಾಂಕಂಗೆ ಹೇಳ್ಕೊಡೋಣ ಅಂತ ನೋಡಿ, ಇಷ್ಟೇ. ಸಿಂಪಲ್.
ಓಕೆ ಓಕೆ ಚಲೋ ಸಿಂಪಲ್ ಸಿಂಪಲ್ ಈಸಿ ಈಸಿ ಪೀಸಿ 2 ನಿಮಿಷದಲ್ಲಿ ಮಾಡಿಬಿಟ್ಟಿದ್ದೀನಿ 2 ನಿಮಿಷ ಇನ್ನೊಂದು ಕಾಂಪ್ಲಿಕೇಟೆಡ್ ಮಾಡೋಣ ಬನ್ನಿ ಎಂತ ಶೇಪ್ ಇದು ಇದು ನಂಗೆ ಸಿಲಿಂಡ್ರಿಕಲ್ ಬೋಲ್ ಮಾಡಕ್ಕೆ ಹೇಳಿದ್ರು ಹಾಂ ಬೋಲ್ ಮಾಡಿದ್ದೀನಿ ಅವ್ರು ನಂಗೆ ಹೇಳಿದ್ರು ವೆರಿ ಗುಡ್ ಅಂತ ನಂದಾಗಿ 2ನೇದು ಈಗ ಸ್ಟಾರ್ಟ್ ಮಾಡ್ತಿದ್ರು ಇನ್ನು ಒಂದು ಆಗಲಿಲ್ಲ ಇಲ್ಲ ಅವ್ರು ಕಟ್ ಮಾಡಕ್ ಬರ್ತಾರೆ ಡೆಡಿಕೇಶನ್ ಇಲ್ಲ ನನಗೆ ನೋ ಡೆಡಿಕೇಶನ್ ಐ ಡಿಡ್ Yeah, one more time you compress it. ಐ ಥಿಂಕ್ ಇಟ್ಸ್ ಅನ್ಇವನ್ That you need to roll the coil. How? You don't know how to make a coil? Okay. ಯಾ You also make the exact same thing and then we'll change the shape. ಓಕೆ Here. Focus. Now pull it to the shape. ಯಾ Yeah. ಓ ಇಸ್ ಇಟ್ ಓಕೆ ಇಫ್ Yeah, that will come off. It's okay. Don't remove that. It's okay. ಓಕೆ ಓಕೆ ನಾಟ್ ಸೋ ಗುಡ್ ನಂತರ ಇಟ್ಸ್ ಗುಡ್ ವಿಚ್ ಇಸ್ Look ಬೆಟರ್ at ದಟ್ that. ಒನ್ ಆರ್ ದಿಸ್ ಒನ್ Thickness wise, this is better, but the shape and everything is ಅವ್ರು ಏನು ಹೇಳಿದ್ರು ಅಂದರೆ ನಮ್ಮಿಬ್ಬರಲ್ಲ ನಾನು ಮಾಡಿದ್ದು ಸೂಪರ್ ಆಯ್ತಂತೆ ಇಲ್ಲ ಅವ್ರು ಹೇಳಿದ್ರು ಥಿಕ್ನೆಸ್ ವೈಸ್ ಮೈನ್ ಇಸ್ ಬೆಟರ್ ಶೇಪ್ ವೈಸ್ ಅಮೇಝಿಂಗ್ ಅಂದ್ರು ನಂದು ಬಟ್ ಆಮೇಲೆ ಅಮೇಝಿಂಗ್ ಅಂತಾನೆ ಹೇಳಿದ್ರು ಇಲ್ಲ ಯಾ ನೋಡೋಣ ಇವಾಗ ಚಂದ ಶೇಪ್ ಮಾಡೋಣ ಓಕೆ ದೊಡ್ಡ ಜನರಾಗಿ ಮಾಡ್ತಿದ್ದೀರಿ ನಂದು 2ನೇದು ಮುಗಿತಾ ಬಂತು ನಿನ್ನ ನೋಡು ಒಳ್ಳೆ ಶೇಪ್ ತರಕ್ಕೆ ಹೋದೆ ಅದಕ್ಕೆ ಬ್ರೇಕ್ ಆಗಿದೆ ಏನೋ ಮಿಸ್ಸಿಂಗ್ ಇದೆ ತಡ್ಡಿ ನೋಡೀಗ ವಾವ್ ವಾವ್ ಇದು ನಾನು ಮಾಡಿದ್ದು ಇದು PK ಮಾಡಿದ್ದು ಇದು ನಾನೊಂದು ಸಿಂಗಲ್ ಫ್ಲವರ್ ಇದೇನಿದು ಚಂದ ಇಲ್ವಾ ಇದೇನಿದು ಇವರು ಮಾಡಿದ್ದು ಒಂದು ಅದೇನಂತಾನೆ ಇಲ್ಲ ಮತ್ತೆ ನಂದು 2 ಚೆನ್ನಾಗಿದೆ ಮತ್ತೊಂದು ಚೆನ್ನಾಗಿಲ್ಲ ಅಮೇಝಿಂಗ್ ನಾನು ಮಾಡಿದಂತೂ ಬ್ಯೂಟಿಫುಲ್ ಮನೆಗೆ ಧೂಪ ಹಾಕ್ಬೋದು ಇದು ನಂದು ಧೂಪದ್ದು ಇದು ಚಾಕುಡಿ ನಂದು ಧೂಪ ಹಾಕ್ಲಿಕ್ಕೆ ಇದ್ರಲ್ಲಿ ಎಂತ ಹಾಕ್ತೀರಿ ಅದ್ರಲ್ಲಿ ಒಂದು ಇದು ಹೂಗುಚ್ಚ this with some pressure. So all the cracks, everything will go like this. You can make it smoother like that. ಎಂತ ಮಾಡಿದ್ದು Like this you can make something like this. ಎಂತ ಇದು ಮನೆಗೆ ದೀಪವಾ ನೀವು ಮಾಡ್ತಿದ್ದೀರಾ ಮಾಡಿ ನೋಡಿ ಎಷ್ಟು ಚಂದ ಆಗಿದೆ ಈಗ ಈಗ ನೀವು ನಂಗೆ ಏನು ಗಿಫ್ಟ್ ಕೊಡ್ತೀರಾ ಮಾಡಿ ನಾನು ನಿಮ್ಗೆ ಏನು ಗಿಫ್ಟ್ ಕೊಡ್ತೀರಾ ನಾನು ಮಾಡ್ತೇನೆ ಅದು ಇದೆಂತ ಮಾಡ್ತಿರೋದು ಆಮೆ ರೆಡಿ ಆಗ್ತಿದೆ ಆಮೆ ಸ್ವಲ್ಪ ಮುಖ ಹೊರಗೆ ಬಂದಿದೆ ಆಮೇಲೆ ಈಗ ಕೈ ಮಾಡು ಅದ್ರ ತಲೆ ಆಮೆಗೀಗ ಕಾಲು ಆಮೆ ರೆಡಿ ಆಗಿದೆ ನಾನು ಸಾಮೆ ಮಾಡ್ತಿರೋದು ಆಮೆ ತರ ಕಂಡ್ರೆ ಸಾಕು ಹಿಂಗೆ ರೌಂಡ್ ಮಾಡಿ ಒಮ್ಮೆ ಟ್ರೈ ಮಾಡಿ ಕರೆಕ್ಟ್ ಹಂಗೆ ಮಾಡಿ ಮತ್ತೆ ಬೆಂಕಿ ಆಮೆ ಒಂದು ಕಾಲು ರೆಡಿ ಇದೊಂದು ಟೊಪ್ಪಿ ಇಲ್ಲ ಆಮೆ ಲಾಸ್ಟ್ ವಿಡಿಯೋದಲ್ಲಿ ಹಾಕ್ಬೇಕಿದ್ವ ಆಮೆ ಅಂತ ಈಗ ನೋಡಿ ನನ್ನ ಆಮೆ ಎಷ್ಟು ಆಮೆ ವಾವ್ ಅದು ಆಮೆ ಅಮೇಸಿಂಗ್ ಕೈ ಕಾಲೆಲ್ಲ ಸೊಟ್ಟ ಅದು ಎತ್ತುತ್ತಾ ಇದ್ರೆ ಅದು ಒಣಗುದಿಲ್ಲ ನೀನು ನನ್ನ ಆಮೇಲೆ ಟೆನ್ಷನ್ ಬೇಡ ನಿನ್ನ ಆಮೇಲೆ ನೋಡು ನನ್ನ ತಲೆ ಸ್ವಲ್ಪ ತಿರುಗಿಸಿ ಹೋಗ್ತಿರೋ ಹಾಗೆ ಮಾಡ್ತೇನೆ ಆಮೇಲೆ ಸ್ವಿಮ್ಮಿಂಗ್ ಮಾಡ್ತಿರೋದು ಇದು ಹೆಂಗೆ ಸಿಕ್ಸುತ್ತೀರಿ ಆಮೆಗೆ ಬಾಲ ಉಂಟಾ ಉಂಟು ನನ್ನ ಆಮೆಗೆ ಬಾಲ ಇಲ್ಲ These pieces there inside. These are your pieces. It's okay. So I kept it like inside this. Don't remove it. Maybe after 3 days only you remove.
This turtle is also yours? Yes. Does it look like a turtle? Super. ಬೆಂಕಿ. ನಾಯಿ ಮರಿ ಬಿದ್ದಾಗಿ ಉಂಟು. ಇಲ್ಲ ಚೆನ್ನಾಗಿಲ್ಲ. ಅಮೇಜಿಂಗ್. ಸೂಪರ್, ವೆರಿ ನೈಸ್. ಸತ್ಯ ಅಲ್ಲ? ಸತ್ಯ ಅಂತ ತಿಳ್ಕೊಂಡಿದ್ದೀರ. ಡ್ರೈ ಆದಮೇಲೆ ಅದ್ರ ಮೇಲೆ ಆಮೆ ಅಂತ ಬರೀಬೇಕು. ಇದು ಯಾರಿಗೂ ಗೊತ್ತಾಗೋದಿಲ್ಲ. ಟಾರ್ಟಾಯ್ಸ್ ಎಲ್ರಿಗೂ ಗೊತ್ತಾಗುತ್ತೆ. ಕೊಡು, ಟೀಚರಿಗೆ ಕೊಡು. ನಾನು ಇದಕ್ಕೆ ಹೂ ಮುಡಿಸ್ತೀನಿ. ಡೀಟೇಲಿಂಗ್ ಇದೆ ನಿಮ್ದ್ರಲ್ಲಿ ಇಷ್ಟು ಕಣ್ಣೆಲ್ಲ. ಸಾಕು, ಅವ್ರು ನಮ್ಗೆ ಓಡಿಸೋಕ್ಕಿಂತ ಮುಂಚೆ ನಾವೇ ಹೋಗೋದು. ಯಾ ಫೈನಲಿ this one is nice. I did it in the first place. ನೀನು ಆಮೆ ಜಾಗೃತಿ. ಇಂತೂ ಪಾಟ್ ಮೇಕಿಂಗ್ ಮುಗಿಸ್ಬಿಟ್ಟು ಚಿತ್ರಾನ್ನ ಮಾಡಿದ್ದೀನಿ. ಕ್ಲಾಸ್ ಮುಗಿಸಿದ್ವಿ, ಮಜಾ ಇತ್ತು. ತುಂಬಾ ನೆಗಾಡಿದೆವು, ತುಂಬಾ ಕ್ರಿಯೇಟಿವ್ ಆಗಿ ಏನೇನೋ ಮಾಡಿದೆವು. ಇವಾಗ ಪ್ರೋ ಥರ ಹಸಿವಾಗ್ತಾ ಮಾಡಿದೆ. ಊಟ ಮಾಡ್ಲಿಕ್ಕೆ ಊಟ. ನಾನು ಪ್ರೋ ಥರ ಮಾಡಿದೆ, ನೀನು ಏನೋ ಡಬ್ಬ ಥರ ಆಗಿದೆ. ನೀವು ಪ್ರೋ ಆ ಥರ ಇಲ್ಲ, ನೀವು ಕ್ರೋ ಥರ ಮಾಡಿದ್ರಿ. ಆ ಟಾರ್ಟೈಸ್ ಇದು ಮಂಡೆನೆ ಬಿದ್ದೋಗಿದೆ. ಕಟ್ ಮಾಡ್ತೇನೆ, ಇದನ್ನು ಹಾಕೋದೇ ಇಲ್ಲ. ಓಕೆ ಬಾಯ್. ನಿಂತು ನೀ ನಕ್ಕಾಗ ಸೋತೆ ನಾನಾಗ, ನಾ ಬಂದು ತಾಳಿ ಕಟ್ಟಾಗ ನನ್ ಕತೆ ಮುಗಿತಾಗ ನಾನೇನು ಮಾಡ್ಲಮ್ಮ. ಒಂದು ಕರೆಕ್ಟ್ ಆಗಿರೋ ಒಂದು ರೈಮಿಂಗ್ ಹೇಳಲಿಲ್ಲ. ಆಯ್ತು ಅಮ್ಮಿ, ಫಸ್ಟ್ ಇಯರ್ ಆನಿವರ್ಸರಿ ಹೇಗೆ ಅನಿಸ್ತಿದೆ? ಸತ್ಯ ಹೇಳ್ಬೇಕಾ ಅಮ್ಯ, ಹಾ, 1 ವರ್ಷದ ಮುಂಚೆ ಎಲ್ಲವೂ ಚೆನ್ನಾಗೇ ಇತ್ತು. ಆಮೇಲೆ ಏನಾಯ್ತು? ಆ ಡಿಸೆಂಬರ್ 25, 2023 ಆ ದಿನ ನಾನ್ ತಗೊಂಡಂತ ಒಂದು ನಿರ್ಧಾರ ಹೇಗೆ ಹೇಳಿ, ನಾನು ಹೇಗೆ ಹೇಳಿ, ನನ್ನ ಜೀವಮಾನನೇ ಅಲ್ಲ, ಪದಗಳೇ ಸಿಗ್ತಾ ಇಲ್ಲ. ಎಲ್ಲವೂ ಚೆನ್ನಾಗೇ ಇತ್ತು ಮೊದಲು, ಈಗ ಇನ್ನೂ ಚೆನ್ನಾಗಿದೆ ಅಂತ ಹೇಳಿಕ್ ಬಂದಿದ್ದು. ಏನೋ ಕಂದಲೆ, ಏನೋ 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 ಏನ್ ಸ್ಮಾರ್ಟ್ ಆಗಿದೆಯಲ್ಲ. ಬ್ಯೂಟಿಫುಲ್, ಇಟ್ಸ್ ಅ ಬ್ಯೂಟಿಫುಲ್ ಜರ್ನಿ. ಯುನೋ, ಒಂದು ಹುಡುಗಿ ಜೊತೆ 1 ವರ್ಷ ಇವಾಗ ಸಂಸಾರ ನಡೆಸಿದೀನಿ. ಇನ್ ಲೈಫ್ ಲಾಂಗ್ ಈ ಒಂದು ಜರ್ನಿ ಅಂತೀವಿ, ಏನು ಸಂಸಾರದ ಬಂಡಿ ಏನಂತೀವಿ, ಇದೇನಂತ ಹೇಳಿದ್ರೆ ಯಾವತ್ತೂ ಅಷ್ಟೇ ಸಂಸಾರ ಅನ್ನೋದು ಒಂದು ದೋಣಿ ತರ, ಒಂದು ಬಂಡಿ ತರ. 2 ಚಕ್ರನೂ ಇರಬೇಕು. ಒಂದು ಚಕ್ರ ಹಾಳಾದ್ರೂ ಕೂಡ ಸಂಸಾರ ಅನ್ನೋ ಬಂಡಿ ಮುಂದೆ ಸಾಗಲ್ಲ. ನಮ್ಮ 1 ವರ್ಷ ಆನಿವರ್ಸರಿನ ನಾವು ತುಂಬಾ ಸೂಪರ್ ಡೂಪರ್ ಆಗಿ ಕಳೆದ್ವಿ. ಅಂಡ್ ಹೋಲ್ ಡೇ ಆ ಕಡೆ ಸರ್ಪ್ರೈಸ್ ಆಗಿರ್ಲಿ, ಈ ಕಡೆ ಪಾಟ್ ಮೇಕಿಂಗ್ ಕ್ಲಾಸ್ ಆಗಿರ್ಲಿ, ಪುಡಿಂಗ್ ಮಾಡೋದಾಗಿರ್ಲಿ, ಸಖತ್ ಇಡೀ ದಿನನ ತುಂಬಾ ಎಂಜಾಯ್ ಮಾಡಿದ್ವಿ. ಚಂದ ಸ್ಪೆಂಡ್ ಮಾಡಿದ್ವಿ. ಮೆಮೊರೇಬಲ್ ಫಸ್ಟ್ ಇಯರ್ ಆನಿವರ್ಸರಿ ಈ ಸತಿ ನಾವು ಕಳೆದಿದ್ದೀವಿ. ಥ್ಯಾಂಕ್ ಯು. ನಿಮ್ಗೂ ಥ್ಯಾಂಕ್ ಯು. ಹ್ಯಾಪಿ ಆನಿವರ್ಸರಿ. ಹ್ಯಾಪಿ ಆನಿವರ್ಸರಿ ಅಮಿಯೋ. ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನೆಲ್ ನ. ಹಾಗೆ ಪಕ್ಕದಲ್ಲಿರೋ ಗಂಟೆನ ಹೊಡೆಯೋದು ಮರಿಬೇಡ್ರಪ್ಪ. ಲವ್ ಯು ಆಲ್, ಸಿ ಯು.